ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆ ಕ್ಲೀನ್ ಮಾಡ್ತಿರುವಾಗ ನನ್ನ ಮಗಳು ಹಣ್ಣಿನ ಬುಟ್ಟಿ ತಂದು ನನ್ನ ಕೈಗೆ ಕೊಟ್ಬಿಟ್ಟು ಈ ಹಣ್ಣಲ್ಲಿ ಏನಾದರೂ ತಿನ್ನೋಕೆ ಮಾಡ್ತೀಯಾ ಅಂತ ಕೇಳಿದ್ಲು. ನಾನು ಸರಿ ಅಂತ ಒಪ್ಕೊಂಡೆ. ಇದು ಬೇಲದ ಹಣ್ಣು. ಇದನ್ನು ತಂದಿಟ್ಟು 1 ವೀಕ್ ಆಯಿತು. ತಂದಾಗ್ಲೇ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಹಣ್ಣಾಗಲಿ ಅಂತ ಕಾಯ್ತಾ ಇದ್ದೆ. ಇಲ್ಲಿ ನಾನು ಹಣ್ಣಾಗೈತೋ ಇಲ್ಲವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಹೇಗಂದರೆ ಮೇಲಿಂದ ಹಣ್ಣನ್ನು ಕೆಳಗೆ ಹಾಕಿದಾಗ ಬೌನ್ಸ್ ಆಗಲಿಲ್ಲ, ಅಂದರೆ ಚೆನ್ನಾಗಿ ಹಣ್ಣಾಗಿದೆ ಅಂತ ಅರ್ಥ. ನಾನಿಲ್ಲಿ 3 ಹಣ್ಣನ್ನು ಮಾತ್ರ ಯೂಸ್ ಮಾಡಿಬಿಟ್ಟು ಒಂದು ಚಾಟ್ನ ಮಾಡ್ತಿದ್ದೀನಿ. ನಾನೀಗ ಸ್ಪೂನಿಂದ ಒಳಗಡೆ ಇರುವಂಥ ಹಣ್ಣನ್ನು ತೆಗಿತಾ ಇದ್ದೀನಿ. ನಂತರ ಇದಕ್ಕೆ ಬೆಲ್ಲ, ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಕೈಯಿಂದನೇ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಮತ್ತು ಇನ್ನೂ ಸ್ಪೈಸಸ್ನ ನೀವು ಸೇರಿಸ್ಕೋಬಹುದು ಮತ್ತು ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇದನ್ನೆಲ್ಲ ಹಾಕಿದರೆ ನನ್ನ ಮಕ್ಕಳು ತಿನ್ನಲ್ಲ, ಹಾಗಾಗಿ ಬೆಲ್ಲ, ಖಾರದ ಪುಡಿ, ಉಪ್ಪು ಅಷ್ಟನ್ನೇ ಸೇರಿಸಿದ್ದೀನಿ. ಈ ಹಣ್ಣು ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೆ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು ಮತ್ತು ಕಿವಿ ನೋವು, ಕೆಮ್ಮು, ಗಂಟಲು ನೋವು ಕಡಿಮೆ ಆಗುತ್ತೆ. ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ. ವಿಟಮಿನ್ ಸಿ ಅಂಶ ಹೆಚ್ಚಾಗಿರೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗಲು ಸಹಾಯವಾಗುತ್ತೆ ಮತ್ತು ಲಿವರ್, ಹಾರ್ಟ್ಗೇನು ಒಳ್ಳೆಯದು ಈ ಹಣ್ಣು ತಿನ್ನೋದ್ರಿಂದ. ಚಾಟ್ ರೆಡಿ ಆದ ನಂತರ ಟೇಸ್ಟ್ ಮಾಡ್ತಿದ್ದೀವಿ ಎಲ್ಲರೂ. ನಮಗಂತೂ ಈ ಹಣ್ಣು ತುಂಬ ಇಷ್ಟ ಆಯಿತು, ತುಂಬ ರುಚಿಯಾಗಿತ್ತು. ಚಾಟ್ನ ರೆಡಿ ಮಾಡಿನೂ ಆಯಿತು, ಎಲ್ಲರೂ ಟೇಸ್ಟ್ ಮಾಡಿನೂ ಆಯಿತು, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿನೂ ಆಯಿತು. ಆದರೆ ನನ್ನ ಮನಸ್ಸಲ್ಲಿರುವಂಥ ಮಾತನ್ನ ನಿಮ್ಗೆ ಹೇಳಿದೆ ಹೇಗೆ ಈ ಒಂದು ಮಿನಿ ಲಾಗ್ನ ಎಂಡ್ ಮಾಡೋದು ಅಲ್ವಾ. ಅದೇನೆಂದರೆ, ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ, ಚಿಗುರಿದರೆ ಮರವಾಗಲಿ, ಇಲ್ಲ ಅಂದರೆ ಮಣ್ಣಿಗೆ ಗೊಬ್ಬರವಾಗಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.